ಅವಳು ಕಾಲೇಜ್ಗೆ ಹೋಗೋ ರೋಡಲ್ಲಿ ಬೈಕ್ ಮೇಲೆ ಕೂತು ಕಾಯ್ತಿದ್ದೆ. ಇವತ್ತಾದರೂ ಅವಳು ನನ್ನ ನೋಡ್ತಾಳ ಅಂತ. ಅವಳು ನನ್ನ ನೋಡಲಿಲ್ಲ ಅನ್ನೋ ಬೇಜಾರಿಗಿಂತ ನಾನು ಅವಳನ್ನು ನೋಡಿದೆ ಅನ್ನೋ ಖುಷಿನೇ ಜಾಸ್ತಿ ನನಗೆ ಇರ್ತಿತ್ತು. ಪ್ರತಿದಿನ ಊಟ ಮರೆತರೂ ಅವಳನ್ನು ನೋಡೋಕ್ಕೆ ಹೋಗೋದು ಮರಿತಿರ್ಲಿಲ್ಲ. ಎಲ್ರಿಗೂ ಭಾನುವಾರದ ರಜೆ ಖುಷಿ, ಆದರೆ ನನ್ನ ಮನಸ್ಸಿಗೆ ಘಾಸಿ. ಯಾಕಂದರೆ ಅವಳನ್ನು ನೋಡೋಕ್ಕೆ ಆಗಲ್ಲ ಅಂತ. ಇವತ್ತು ಹೇಗಾದರೂ ಮಾಡಿ ಅವಳನ್ನು ಮಾತಾಡಿಸ್ಬೇಕು ಅಂತ ಮನೆಯಿಂದ ಹೊರಟು ಹೋದರೆ ಭಯ ನನ್ನ ಕಟ್ಟಾಗ್ತಿತ್ತು. ಆದರೆ ದಿನಗಳು ಕಳೆದು ತಿಂಗಳು ಸರಿದು ವರ್ಷಗಳೇ ಕಳೀತು. ಹಾಗೆ ಅವಳ ಕಾಲೇಜು ಮುಗೀತು. ಕಾಲೇಜ್ ಕೊನೆ ದಿನ ಅವಳಿಗಾಗಿ ಬೈಕ್ ಮೇಲೆ ಕುಂತಿದ್ದೆ. ಕಾಲೇಜ್ ಟೈಮ್ ಆದರೂ ಅವಳು ಬರಲಿಲ್ಲ. ನನ್ನ ಮನಸ್ಸು ಯಾಕೋ ಕೇಳಲಿಲ್ಲ. ಗಾಡಿಯಿಂದ ಇಳಿದು ಅವಳು ಕಾಲೇಜ್ ಕಡೆ 2 ಹೆಜ್ಜೆ ಇಟ್ಟೆ. ಎದೆ ಮೇಲೆ ಬಂದು ಕೂತ್ಕೊಂತು ಒಂದು ಬಣ್ಣದ ಚಿಟ್ಟೆ. ಕಾಲೇಜ್ ಫೇರ್ವೆಲ್ಗೆ ಅವಳು ಹುಟ್ಟಿದ್ಲು ರೇಷ್ಮೆ ಸೀರೆ. ನನ್ನ ಕಣ್ಣು ಅವಳನ್ನು ಬಿಟ್ಟು ನೋಡಲಿಲ್ಲ ಬೇರೆ. ಮಹಾಲಕ್ಷ್ಮಿ ಹಂಗೆ ಕಾಣ್ತಿದ್ಲು, ನನ್ನ ಹತ್ರನೇ ಬಂದು ನಿಂತಳು. ಅವಳ ಕಣ್ಣಲ್ಲಿ ಕಾಣ್ತಿತ್ತು ನನ್ನ ಪ್ರತಿಬಿಂಬ. ಹಾಗೆ ಭಯ ಆಗ್ತಿತ್ತು ತುಂಬ. ಅದಕ್ಕೆ ನನ್ನ ಬಾಯಿ ತೆರೀಲಿಲ್ಲ. ಅವಳೇ ನನಗೆ ಐ ಲವ್ ಯು ಅಂತ ಹೇಳಿ ಓಡೋಗ್ಬಿಟ್ಲಲ್ಲ. ನಿಂತಲ್ಲೇ ನಿಂತೆ ನಾ ಅಲ್ಲಿ. ನನ್ನಮ್ಮ ಬಂದು ಎಬ್ಬಿಸಿದ್ರು ನನ್ನ. ನಾನು ಮಲಗಿದ್ರು ರೂಮ್ನಲ್ಲಿ.